ನಮಸ್ಕಾರ ಸ್ನೇಹಿತರೆ. ಏನಿಲ್ಲ, ಹೆಣ್ಮಕ್ಳಾಗ್ಬೋದು ಅಥವಾ ಗಂಡು ಮಕ್ಕಳಾಗ್ಬೋದು, ಎಷ್ಟೋ ಜನಗಳಿಗೆ ನಾನು ಗೇರಿರುವಂತಹ ಬೈಕ್ನ ಕಲಿಬೇಕು ಅನ್ನುವಂತಹ ಒಂದು ಆಸೆ ಇದ್ದೇ ಇರುತ್ತೆ. ಆ ಕಾರಣದಿಂದ ನನಗೆ ಗೊತ್ತಿರುವಂತಹ ಒಂದು ಟಿಪ್ಸ್ ಅಂದರೆ ಒಂದು ಸಣ್ಣ ಐಡಿಯಾನ ಹೇಳೋದಕ್ಕೆ ಒಂದು ಸಣ್ಣದಾಗಿ ಪ್ರಯತ್ನ ಪಡ್ತೇನೆ. ಮತ್ತು ಯಾವ ರೀತಿ ಅದನ್ನು ಗಾಡಿ ಮೂವ್ ಮಾಡಬೇಕು, ಎಷ್ಟು ದಿನ ಅದನ್ನು ಟ್ರೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ನೋಡ್ಕೊಂಬನ್ನಿ. ನೋಡ್ತಾ ಇರ್ಬೋದು ನಾನು ಯಾವ ಬೈಕಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಹೋಂಡಾ ಯೂನಿಕಾನಲ್ಲಿ ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಗಾಡಿ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು RPM 2.0 1.5 ಯಾವ ರೀತಿ ಕ್ಲಚ್ ಬಿಡೋದು ಅನ್ನೋದನ್ನು ಹೇಳ್ತೀನಿ ನೋಡಿ. ಕ್ಲಚ್ ಪ್ರೆಸ್ ಮಾಡಿ ಫಸ್ಟ್ ಗೇರ್ ಹಾಕಿ ನೋಡಿ, ಈ ರೀತಿ ಮೂವ್ ಮಾಡಿ, ಇಷ್ಟೇ. ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಆದಷ್ಟು. ನೋಡಿ, ಲೈಟಾಗಿ ಕ್ಲಚ್ ಬಿಟ್ಟರೆ ಗಾಡಿ ಹೆಂಗೆ ಮೂವ್ ಆಗುತ್ತೆ ನೋಡಿ. ನಾನು ಹ್ಯಾಂಡಲ್ ಮುಟ್ಟೇ ಇಲ್ಲ. ಈ ರೀತಿ ಇದೇನೋ ಕ್ಲಚ್ ಬಿಡೋದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ಇಷ್ಟು ಬಿಡೋದು ಕಲ್ತ್ಕೊಂಡ್ರೆ ನಿಮಗೂ ಸ್ವಲ್ಪ ಧೈರ್ಯ ಬರುತ್ತೆ ನೋಡಿ. ಈ ರೀತಿ ಡೈಲಿ ಒಂದು 10 ನಿಮಿಷ ಮಾಡಿ ಸಾಕು. ಯಾಕಂದರೆ ಈ ರೀತಿ ಬಿಡೋದ್ರಿಂದ ನಿಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ಈ ರೀತಿ ಮೂವ್ ಮಾಡೋದನ್ನ ಐಡ್ಲಿಂಗ್ ಮೂವಿಂಗ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಐಡ್ಲಿಂಗ್ ಮೂವ್ ಆಗ್ತೀರಾ, ನಿಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತ. ನೀವು ಇದನ್ನ ಒಂದು 5 ದಿವಸ ಅಥವಾ 6 ದಿವಸನ ಟ್ರೈ ಮಾಡಿ ನೋಡಿ. ಯಾಕಂದರೆ ಡೈಲಿ ಒಂದು 10 ನಿಮಿಷ ಟ್ರೈ ಮಾಡಿ ನೋಡಿ. ನಿಮಗೆ ಆ ರೀತಿ ಟ್ರೈ ಮಾಡಿದಾಗ ನಿಮ್ಮ ಬಾಡಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಯಾವ ರೀತಿ ಅಂತಂದರೆ, ನೀವು ಕ್ಲಚ್ ಬಿಟ್ಟಾಗ ಯಾವಾಗ ಆಕ್ಸಿಲೇಟರ್ ಕೊಡಬೇಕು ಬೇಡ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಗಾಡಿನ ಆ ರೀತಿ ಮೂವ್ ಮಾಡಬೇಕು ಅಂತಂದರೆ ಸಾಮ್ನಾಗಿರೋ ಜಾಗ ನೋಡ್ಕೊಳ್ಳಿ. ಯಾಕಂತಂದರೆ ಜನ ಇರೋ ಕಡೆ ಹೋಗ್ಬೇಡಿ. ಈಗ ಜನ ಇರೋ ಕಡೆ ಹೋಗಿ ಕಲಿಯೋಕೆ ಹೋಗಿ ಎಷ್ಟೋ ಜನ ಕಾಲು ಮುರ್ಕೊಂಡಿರ್ಬೋದು ಅಥವಾ ಕೈ ಮುರ್ಕೊಂಡಿರ್ಬೋದು. ದಯವಿಟ್ಟು ಹೋಗಿ ಖಾಲಿ ಗ್ರೌಂಡ್ಗೆ ಹೋಗಿ ಕಲ್ತ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮನೆ ಹತ್ರನೇ ಜಾಗ ಸ್ವಲ್ಪ ದೊಡ್ಡದಾಗಿದೆ ಅನ್ನುವಂಥ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡಿ. ಎಷ್ಟೋ ಜನ ನಾನು ಗಾಡಿ ಕಲಿಬೇಕು ಅಂತ ಹೋಗಿ ಕೈ ಮುರ್ಕೊಂಡಿರೋದು ಉಂಟು, ಕಾಲು ಮುರ್ಕೊಂಡಿರೋದು ಉಂಟು. ಮುಖ್ಯವಾಗಿ ನಿಮಗೆ ಗಾಡಿನ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದರೆ ನಿಮ್ಮ ಸೈಕಲ್ಲು ತುಳಿಯೋಕೆ ಬರಲೇಬೇಕು. 1 ರೂಪಾಯಿ ಕೂಡ ಕೂಡಿಟ್ಟು ನಿಮಗೆ ನನ್ನ ಮಗ ಚೆನ್ನಾಗಿರಲಿ, ಎಲ್ಲರಂತೆ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಬೈಕ್ ನಿಮಗೆ ಕೊಡ್ಸಿರ್ತಾರೆ. ಆಗ ನೀವು ಹೋಗಿ, ಈಗ ನಮ್ಮ ಫ್ರೆಂಡ್ ಅವನು 70 ಸ್ಪೀಡ್ ಓದ್ತಾನೆ, ನಾನು 80 ಹೋಗೋಣ ಅಂತ ಹೋಗೋದು, ಆ ಟೈಮಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳೋದು. ಅವು ಆಕ್ಸಿಡೆಂಟ್ ಆದಾಗ ಎಷ್ಟಿಗೆ ತಂದೆ ತಾಯಿಗೆ ನೋವಾಗುತ್ತೆ ಅಂತಂದರೆ, ಯಾಕಂದರೆ ಅವರು ಸಾಲ ಮಾಡಿ ಅಥವಾ ಯಾರೋ ನಂಬಿಕೆ ಮೇಲೆ ಇಸ್ಕೊಂಬಂದು ನಿಮಗೆ ಗಾಡಿ ಕೊಡ್ಸಿರ್ತಾರೆ. ಈಗ ಅದನ್ನು ಬಿಟ್ಬಿಟ್ಟು ಹೋಗಿ ನಮ್ಮ ಫ್ರೆಂಡ್ ಯಾರೋ 70 ಹೋದ 80 ಹೋದ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಅವ್ರಿಗೆ ಮೊದಲೇ ಗಾಡಿನ ಸಾಲದಿಂದ ಕೊಡ್ಸಿರ್ತಾರೆ. ಅಂಥದ್ರಲ್ಲಿ ನಿಮಗೆ ಹಾಸ್ಪಿಟ್ಲಿಗೆ ಅಥವಾ ಅವನು ಯಾರೋ ಗುದ್ದಿರೋನಿಗೆ ಎಲ್ಲಿಂದ ತರ್ತಾರೆ ದುಡ್ಡು? ಆ ಕಾರಣದಿಂದ ನೀವು ಒಂದ್ಸಲಿ ಪ್ರತಿಯೊಂದು ಬಾರಿ ನೀವು ಗಾಡಿ ಎತ್ಬೇಕಾದ್ರೆ ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ನಿಮ್ಮಲ್ಲಿ ನಂಬಿಕೆ ಇಟ್ಟು ಕೊಡ್ಸಿರ್ತಾರೆ. ಆ ನಂಬಿಕೆನ ಸುಳ್ಳು ಮಾಡ್ಕೊಂಬೇಡಿ ಅಂತ ಹೇಳ್ತಾ, ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.